ಉಪನಯನ ಮಾಡಬೇಕು. ಅದಕ್ಕೆ ಯಾರಿಗಾರೊಬ್ರು ಒಟ್ಟುವಿಗೆ ಒಂದು ಜನವಾರ ಹಾಕ್ಬಂದ್ಬಿಡು ಅಂತ ಹೇಳಿ ಆಗ್ಬೇಕು ಹೇಳಿದರು. ಹೇಗಿದ್ರು ನಿನ್ನ ಕೊನೆ ಮಗ ಬಾಗಣ್ಣ ಇದ್ದಾನೆ, ಅವನಿಗೆ ಒಂದು ಬ್ರಹ್ಮೋಪದೇಶ ಮಾಡ್ಬೋದು ಅಂತ ಹೇಳಿ ಬಂದ್ಬಿಟ್ಟಿದ್ದಾನೆ. ಎಲ್ಲ ಈ ಅಷ್ಟು ಬಟ್ಟೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನೆಲ್ಲ ಉಳಿಸ್ಬಿಟ್ಟು ಅವನನ್ನು ಈ ಮಟ್ಟಕ್ಕೆ ಕರ್ತು ಬಂದ್ಬಿಡಪ್ಪ. ಅಮ್ಮ, ಹೇಗಿದ್ರು ಬಾಗಣ್ಣ ಉಪನಯನಕ್ಕೆ ರೆಡಿಯಾಗಿದ್ದಾನೆ. ಹಾಗಾಗಿ ಅವನಿಗೆ ಉಪನಯನ ಮಾಡ್ಬಿಡೋಣ. ಬಾಗಣ್ಣ ಬಾರಪ್ಪ. ಈ ಹಳದಿ ಬಟ್ಟೆನ ಇದು ಉಟ್ಕೋ, ಇದು ಮೇಲೆ ಬಾರಪ್ಪ. ಎಲ್ಲ ತಯಾರಿ ಎಂದಮ್ಮ. ಬಾಗಿಲನ್ನು ನೋಡಿದರೆ ಅವನಿಗೇನೋ ಒಳ್ಳೆ ದೇವರು ಹೇಗಿದೆ ಅಂತ ಅನಿಸ್ತಾ ಇದೆ. ಆಗ್ಬಿಟ್ಟು ಮುಹೂರ್ತ ಎಲ್ಲ ಚೆನ್ನಾಗಿದೆ. ಅವನು ಬಂದ ಮೇಲೆ ಇದೇ ಮಂಟಪದಲ್ಲಿ ಅವನಿಗೆ ಬ್ರಹ್ಮೋಪದೇಶ ಮಾಡ್ಕೊಳ್ಳೋದು. ನೀವು ಏನು ಯೋಚನೆ ಮಾಡ್ಕೊಳ್ಳಿ. ಬಾಗಣ್ಣ ಆಯ್ತನಪ್ಪ, ಬಾರಪ್ಪ. ಬಾಗಣ್ಣ ಬನ್ನಿ, ಹೈವದರಾಚಾರ್ಯ ಬನ್ನಿ.